ನಾನು ಕೆಲವೊಂದು ವಿಚಾರಗಳು ನೇರವಾಗಿ ಹೇಳ್ತೀನಿ. ಈಗ ಸಂತೋಷ್ ಲಾಡ್ ಅವರು, ಅವ್ರಿಗೆ ಒಂದು ಗುರುತರವಾದಂತ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆ ಹೇಗೆ ಅಂತಂದ್ರೆ, ಇಷ್ಟೂ ಜನ ಕಾರ್ಮಿಕರು ಅಂದ್ರೆ ESI ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರ. ಈ ಅದರೊಳಗಡೆ ಅಸಂಘಟಿತ ಕಾರ್ಮಿಕರು ಕೂಡ ಅವರಿಗೆ ಬರ್ತಾರ. ನಿಮಗೆ ಬೆಂಗಳೂರಿನಲ್ಲಿರುವಂತ ರಾಜಾಜಿನಗರ ESI ಹಾಸ್ಪಿಟಲ್ ಒಂದು ಬಿಟ್ರೆ ಎಲ್ಲದೂ ಅವರಿಗೆ ಬರುತ್ತೆ. ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1500 ಕೋಟಿಗಿಂತ ಹೆಚ್ಚು ESI ಏನ್ ಕಟ್ಟಿರ್ತಾರ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಅದು ಸಂಬಳ ಸವಲತ್ತು ಕೊಡ್ಲಿಕ್ಕೆ, ಫೆಸಿಲಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ, ಅವರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ. ಹಾಗೆ ESI ಹಾಸ್ಪಿಟಲ್ಗಳನ್ನ ಇಡೀ ರಾಜ್ಯಾದ್ಯಂತ ESI ಹಾಸ್ಪಿಟಲ್ಗಳು ಸುಸಜ್ಜಿತವಾದಂತಹ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಔಟ್ರೀಚ್ ಸೆಂಟರ್ಗಳು ಇದಾವೆ. ಎಲ್ಲಿ ನೀವು ಅದನ್ನ ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ರಾ? ಎಕ್ವಿಪ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡಿದ್ರಾ? ಯಾವ ಕೆಲಸನೂ ಮಾಡಲಿಲ್ಲ. ಅದ್ರ ಜೊತೆಗೆ ಬೇಸಿಕಲಿ ನೀವು ಕೇಳ್ತಾರೆ ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರೆ ಮೊದಲು ಅದನ್ನ ಹೇಳಿ. ಈಗ ಮೋದಿ ಅವ್ರನ್ನ ನೀವು ಹೇಳ್ತಿದ್ರಲ್ಲ, ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ರಲ್ಲ, ಆ ಜವಾಬ್ದಾರಿಯನ್ನೇ ನೀವು ನಿರ್ವಹಿಸಿದ್ರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋದು. ನೀವು ನನಗೊಂದು ಜವಾಬ್ದಾರಿಯನ್ನ ಕೊಟ್ಟಾದ್ಮೇಲೆ, ನಾನು ಮೈಸೂರು ಕೊಡಗಿನ ಸಂಸದನಾಗಿದ್ದೆ, ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಜನರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿರುವಂಥದ್ದು ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ನಿಮಗೆ ಇಂಥದ್ದು ಗುರುತರ ಜವಾಬ್ದಾರಿಯನ್ನು ಕೊಟ್ಟರಲ್ಲ, ನೀವು ಏನು ಮಾಡ್ತಿದ್ರಿ? ನಿಮ್ಮ ಕೆಲಸವನ್ನು ಬಿಟ್ಟು ನಾನು ಪಾಯಿಂಟ್ ಬೈ ಪಾಯಿಂಟ್ ಒಬ್ಬೊಬ್ಬರನ್ನ ರಿಬಟ್ ಮಾಡ್ತೀನಿ. ಇದು ಇನಿಷಿಯಲ್ ಏನು ಕಾಮೆಂಟ್ ಇದೆಯಲ್ಲ, ಅದು ಲೆಂತಿ ಆದ್ರೂ ಕೂಡ ನಾನು ಹೇಳ್ತೀನಿ ನೋಡಿ. ಇದೇ ಸಂತೋಷ್ ಲಾಡ್ ಅವರು ಭಾರತದ ಏನು ಸಾಲ ಏನಿದೆಯಲ್ಲ, ಎಕ್ಸ್ಟರ್ನಲ್ ಡೆಪ್ಟ್ ಏನು ವಿದೇಶಿ ಸಾಲ ಏನಿದೆಯಲ್ಲ, ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ 55 ಲಕ್ಷ ಕೋಟಿ ಇತ್ತು. ಎಲ್ಲ ಜನ ಇದ್ರೆ, ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ರೆ ಕೇಳಿಸ್ಕೊಳ್ಳಿ, ಮಹಾಜನದನ್ನು ಕೂಡ ನೋಡ್ತಿರ್ತಾರೆ. 55 ಲಕ್ಷ ಕೋಟಿ ಇತ್ತು, ಆದ್ರೆ ಇವತ್ತು 220 ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲ ಬಗ್ಗೆ ಮಾತನಾಡಬೇಕು. ಈ ದೇಶದ ಸಾಲ ನಾವು 100 ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಬಹಳ ಪ್ರಮುಖವಾದಂತ ಇಶ್ಯೂ ಇದೆ, ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. 1947 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವಾಗ ಎಷ್ಟಿದೆ? 220 ಲಕ್ಷ ಕೋಟಿ ದೇಶದ ಸಾಲ ಇದೆ. ಯಾರು ಉತ್ತರ ಯಾರು ಕೊಡಬೇಕಿದು? ನಾನು ಅದನ್ನೇ ಹೇಳಿದೆ. ನೀವು ಚಾಟ್ GPT ಎಲ್ಲ ತೆಗೆದು ನೋಡಿ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದ್ರೆ ಎಷ್ಟಿದೆ ಅಂತ ನೋಡಿದ್ರೆ $736 ಬಿಲಿಯನ್ ಇದೆ. ಅದನ್ನ ರೂಪಿಗೆ ಕನ್ವರ್ಟ್ ಮಾಡ್ರಿ, ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದ್ರೆ ಇವತ್ತು 88 ರೂಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂತದ್ದು. 65 ಲಕ್ಷ ಕೋಟಿ ಆಗುತ್ತೆ. ನೀವು ಎಲ್ಲಿಂದ 220 ಲಕ್ಷ ಕೋಟಿ ಆಗೋಯ್ತು? ನೀವು ಇದರ ಹಸಿ ಸುಳ್ಳು ಹೇಳ್ತಾರಲ್ಲ, ನಾನು ಅದನ್ನ ಏನ್ ಮಾಡ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ರಿಬರ್ಟ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಕಾಲದ ಹೋಗ್ತಾರಲ್ಲ, ನಾವು ಯಾವಾಗ್ಲೂ ಕೂಡ ಎಕ್ಸ್ಟರ್ನಲ್ ಡೆಪ್ಟ್ ನ ಅಗೇನ್ಸ್ಟ್ GDP ಗ್ರೋತ್ ನಾವು ಅಳಿತೀವಿ. ವಾಜಪೇಯಿ ಅವರು ಇರುವಂತ ಕಾಲದಲ್ಲಿ ಅಗೇನ್ಸ್ಟ್ GDP ಗ್ರೋತ್ 17.1% ಇತ್ತು ಎಕ್ಸ್ಟರ್ನಲ್ ಡೆಪ್ಟ್, ನಮ್ದು ವಿದೇಶಿ ಸಾಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23.8% ಹೋಯ್ತು. ಇವತ್ತು ಮೋದಿ ಅವರ ಕಾಲದಲ್ಲಿ 19.1% ಬಂದಿದೆ. ಅದು ಜಾಸ್ತಿ ಎಲ್ಲ ಆಯ್ತು. ಹಾಗಾದ್ರೆ ಅಗೇನ್ಸ್ಟ್ GDP ನಾವು ನೋಡಿದಾಗ ಆಯ್ತು. ಕರ್ನಾಟಕದಲ್ಲಿ 17 ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು. ಇಲ್ಲಿ ಇವತ್ತು ವರ್ಲ್ಡ್ ರಿನೌಂಡ್ ಎನ್ನುವಂತ ಎಕನಾಮಿಸ್ಟ್ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಇವತ್ತು ಕರ್ನಾಟಕದ ಡೆಪ್ಟ್ ಎಷ್ಟಿಗೆ ಹೋಗಿದೆ ಅಂದ್ರೆ 8 ಲಕ್ಷ ಕೋಟಿಗೆ ಹೋಗಿದೆ. ಅಗೇನ್ಸ್ಟ್ GDP ಅದನ್ನ ಕಂಪೇರ್ ಮಾಡಿದ್ರೆ 23 ಸಮಥಿಂಗ್ ಅದು ಪರ್ಸೆಂಟ್ ಬರುತ್ತೆ. 23% ಗಿಂತ ಜಾಸ್ತಿ ಇದೆ. ನಿಮ್ ಸಿದ್ದರಾಮಯ್ಯನವ್ರಿಗೆ ಹೇಳ್ರಿ, ಮೋದಿ ಅವ್ರಿಗೆ ಕುತ್ಕೊಂಡು ದಿನ ಪಾಠ ಹೇಳಕ್ ಬರ್ತಿರಲ್ಲ ನೀವು. ಇದು ಸಾಲ ಇಷ್ಟಾಯ್ತು, ಸಾಲ ಇಷ್ಟಾಯ್ತು. ಒಂದು ಇದು ಈ ಸಾಲದ ಬಗ್ಗೆ ಸಂತೋಷ್ ಲಾಡ್ ಹೇಳುವಂತ ಹಸಿ ಸುಳ್ಳುಗಳು, ಇದು ಒಂದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಮ ಬಿಜೆಪಿ ಬಂದ್ಮೇಲೆ ಗುಡಿ ಕಟ್ಟಿರ್ರಿ ನೀವು, ನಮ್ ಕಾಂಗ್ರೆಸ್ ಇದ್ದಾವ ನಾವು 7.5 ಲಕ್ಷ ಗುಡಿ ಕಟ್ಟಿದೀವಿ, ನೀವು ಒಂದ್ ಗುಡಿ ಕಟ್ಟರ ಗಟರ ಕಟ್ಟಿರಿ ಅಂತ ಹೇಳ್ತಾರೆ. ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ. ಆಯ್ತು, ಗುಡಿ ಈಗ ರಾಮ ಜನ್ಮಭೂಮಿಯಲ್ಲಿ ಗುಡಿ ಕಟ್ಟರೆ ಯಾರು ಅಂತ ಗೊತ್ತು. ಇಡೀ ದೇಶದಲ್ಲಿ ಇವತ್ತು ಇರೋದೇ 6.5 ಲಕ್ಷ ಗುಡಿಗಳು. ಅದು ಗುಡಿ ಕಟ್ಟರೆ ಯಾರು? ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಸಿರ್ತೀರಿ. ಇಲ್ಲಿರೋ ಬಂದಿರೋರು ಯಾರ ಗುಡಿ ಕಟ್ಸಿರ್ತಾರೆ, ನಮ್ಮ ಹಿರಿಯರ ಗುಡಿ ಕಟ್ಸಿರ್ತಾರೆ. ಈ ತರ ಸಾಮಾನ್ಯ ಜನ ಕಟ್ಸಿರೋ, ಸರ್ಕಾರ ಗುಡಿ ಕಟ್ಸೋದಿಲ್ಲ. ಕಟ್ಸಿರೋರು ಸಾಮಾನ್ಯರು. ನಾವು ಇವ್ರ ಕಟ್ಸ್ಬಿಟ್ಟು ಅಂತ ಹೇಳ್ತಾರೆ. ಆಯ್ತು, ಶಕ್ತಿಪೀಠ ಮಾಡಿದವರು ಯಾರ್ರಿ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದ್ರೆ ಏನು? ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ? ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ, ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ದಕ್ಷ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾಳಲ್ಲ, ದಕ್ಷ ಯಜ್ಞವನ್ನ ಮಾಡ್ತಾನೆ, ಶಿವನನ್ನು ಅದಕ್ಕೆ ಕರೆಯಲ್ಲ, ಆದ್ರೆ ಸತಿ ಅದಕ್ಕೆ ಹೋಗ್ತಾಳೆ. ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ ತನ್ನ ಅಪ್ಪ ಅಂತ ಹೇಳ್ಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ. ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ. ಶಿವನಿಗೆ ಮಾಹಿತಿ ಸಿಗುತ್ತೆ, ಯಜ್ಞಕ್ಕೆ ಹಾರಿದಳೆ ಸತಿ ಅಂತ ಹೇಳಿ. ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನ ನಾಶವನ್ನ ಮಾಡ್ತಾನೆ. ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ, 51 ಕಡೆ ಬೀಳುತ್ತೆ.
ಆ 51 ಕಡೆ ಬಿದ್ದಂತಹ ಜಾಗಗಳನ್ನು ಕೂಡ ನಾವು ಶಕ್ತಿಪೀಠ ಅಂತ ಹೇಳ್ತೀವಿ. ಇವತ್ತು ಕಾಶಿನಲ್ಲಿ ವಿಶಾಲಕ್ಷ್ಮಿ ಅಂತೀವಿ, ಮಧುರೈನಲ್ಲಿ ಮೀನಾಕ್ಷಿ ಅಂತ ಹೇಳ್ತೀವಿ, ಕೊಲ್ಲೂರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ನಂದಿನಿ ಅಂತೀವಿ, ಕಪಾಲಿನಿ ಅಂತೀವಿ, ಮಹಿಷಮರ್ದಿನಿ ಅಂತೀವಿ. ಈ ತರ 51 ಶಕ್ತಿಪೀಠ ಇದೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಂತೋಷ್ ಲಾಡ್ ಅವರು ಬಂದು ನಾವು ಮಾಡಿದ್ವು ಅಂದ್ರೆ ನಾವು ಅದನ್ನ ಸುಮ್ಮನೆ ಕೂತ್ಕೊಳ್ಳ. ಅದಕ್ಕೋಸ್ಕರ ನಾನು ತಾರ್ಕಿಕವಾಗಿ ಅವ್ರನ್ನ ಕೌಂಟರ್ ಮಾಡ್ತೀನಿ. ಆಯ್ತು, ಇನ್ನು ಮುಂದಕ್ಕೆ ವಿಚಾರಕ್ಕೆ ಹೋಗೋಣ. ಇವರು ಮೋದಿಯವರು ಪ್ರೆಷರ್ ಹಾಕ್ಬಿಟ್ರು, ಅಡಾಣಿನವ್ರಿಗೆ ಹೋಗಿ ಇವರು LIC ದುಡ್ಡನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಹೇಳ್ತಾರೆ. ನಾನು ಸಂತೋಷ್ ಲಾಡ್ ಅವರು ತಿಳಿದವರು, ನಾನು ಬೇರೆಯವ್ರ ತರ ನಾನು ಸಂತೋಷ್ ಲಾಡ್ ಅವ್ರನ್ನ ಹೇಳಲ್ಲ. ಸಂತೋಷ್ ಲಾಡ್ ಅವ್ರಿಗೆ ಜ್ಞಾನ ಇದೆ, ಆದ್ರೆ ಅವರು ಜ್ಞಾನವನ್ನು ಬಹಳ ಪರ್ವರ್ಟ್ ಆಗಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ಹಿಂದೆ ಸರ್ಕಾರ ಏನು ಅಂತ ಹೇಳಿದ್ರೆ, ಇವತ್ತು ಸರ್ಕಾರದ ಏಜೆನ್ಸಿಗಳಿರ್ಬೋದು, ಹಿಂದೆಲ್ಲ 1980s ಹೋಗಿ 90s ಹೋಗಿ ರಿಸರ್ವ್ ಬ್ಯಾಂಕ್ ಗೋಲ್ಡ್ ಬಾಂಡ್ಸ್ ಅಂತ ಬರೋದು. ಅಂದ್ರೆ ಡ್ಯಾಮ್ ಕಟ್ತಾರ, ಇನ್ಯಾವುದೋ ಪಂಚವಾರ್ಷಿಕ ಯೋಜನೆಗಳಿಗೆ ಹಿಂದೆಲ್ಲ ಬಾಂಡ್ಗಳು ₹100 ಬಾಂಡು ಬರೋದು, ಈ ಗೋಲ್ಡ್ ಬಾಂಡ್ಸ್ಗಳು ಬರೋದು. ಆ ಬಾಂಡ್ ಅಲ್ಲಿ ಜನಕ್ಕೆ ಕೊಟ್ಬಿಟ್ಟು ಇದು 5 ವರ್ಷದಿಂದ 40 ವರ್ಷದವರೆಗೂ ನಿಮಗೆ ಇಷ್ಟಿಷ್ಟು ಅಪ್ರಿಸಿಯೇಷನ್ ಕೊಡ್ತೀವಿ, ಇಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತೇಳಿ ಬಾಂಡ್ಗಳನ್ನ ಸರ್ಕಾರ ಕೊಡೋದು. ಅದನ್ನೇನ್ ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಪ್ರೋಗ್ರಾಮ್ಗಳು ತಗೊಳ್ತಿತ್ತು ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಸರ್ಕಾರ. ಅದಾದ ನಂತರ ಕಂಪ್ಲೀಷನ್ ಆಗೋದು, ಸರ್ಕಾರ ಅದಕ್ಕೆ ಕಾಲಕ್ಕೆ ಅದಕ್ಕೆ ಏನ್ ಮಾಡ್ತಾ ಇದ್ರು, ರಿಟರ್ನ್ಸ್ ಅನ್ನ ಕೊಡ್ತಾ ಇದ್ರು. ಇವಾಗ ಸರ್ಕಾರ ಯಾವ್ದೋ ಡ್ಯಾಮ್ ಕಟ್ತಾ ಇದೆಯಾ, ಪಂಚವಾರ್ಷಿಕ ಯೋಜನೆ ಇದೆಯಾ? ಇಲ್ಲ. ಅದ್ರ ಜೊತೆಗೆ ಸರ್ಕಾರಕ್ಕೆ ಇವತ್ತು ಫಾರಿನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ವೆಸ್ಟರ್ಸ್ ಗಳಿದ್ದಾರೆ. ಇವತ್ತು ಜಪಾನಿಂದ ನಾವು ಸಾಲ ತಗೊಂಡ್ರೆ ಇಲ್ಲಿ ನಮಗೆ ಮಾಮೂಲಿ ಡೆಪಾಸಿಟ್ ಕೊಡೋದ್ರಿಂದ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ನಮಗೆ ಬೇರೆ ಕಡೆ ಸಿಗುತ್ತೆ. ಇವತ್ತು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ನೋಡಿ, NHAI ನವರು ಹೊರಗಡೆಯಿಂದ ಜಾಸ್ತಿ ಸಾಲ ತಗೊಳ್ತಾರೆ. ಹಾಗೆ ಬೇರೆ ಬೇರೆ ವಿಧಾನಗಳಿವೆ. ಇವತ್ತು ಇನ್ವೆಸ್ಟರ್ಸ್ ಗಳಿದ್ದಾರೆ, ಇವತ್ತು ಪ್ರಾಜೆಕ್ಟ್ ಗಳ ಮೇಲೆ ಇನ್ವೆಸ್ಟ್ ಮಾಡುವಂತ ಬಂದಿದ್ದಾರೆ. ಹಾಗಾಗಿ LIC ಅವರು ತನ್ನ ಹತ್ರ ಏನಿದೆ ಜನರ ದುಡ್ಡಿದೆ, ಆ ಜನರ ದುಡ್ಡನ್ನ ಅವರು ಇನ್ಕ್ರೀಸ್ ಮಾಡ್ತಾರೆ. ಅವರು ನೋಡಿ, ಅವರಲ್ಲಿ ಪಾಲಿಸಿಗಳು ನಿಮಗೆ LIC ಯಾವ್ದೋ ಭೀಮಾ ಯೋಜನೆಗಳು ಅಂತ ಕೊಡ್ತಾರಲ್ಲ, ಬಹಳ ಅಟ್ರಾಕ್ಟಿವ್ ಯೋಜನೆಗಳು ಕೊಡ್ತಾರೆ. ಅಟ್ರಾಕ್ಟಿವ್ ಯೋಜನೆನ ಇವತ್ತು ಸರ್ಕಾರದ ನೀವು ಹೋಗ್ಬಿಟ್ಟು 5 ವರ್ಷದಿಂದ 40 ವರ್ಷದ ಯೋಜನೆಗಳಿಗೆ ಹಾಕೊಂಡು ಕೂತ್ಕೊಂಡು ಜನಕ್ಕೆ ರಿಟರ್ನ್ ಕೊಡಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಅನ್ನು ಎಂಟರ್ ಆಗಿದ್ದಾರೆ. ಇವತ್ತು ಅವರು ACC ಸಿಮೆಂಟ್ ಅಲ್ಲಿ ಹಾಕಿದ್ದಾರೆ, ಅಂಬುಜಾದಲ್ಲಿ ಹಾಕಿದ್ದಾರೆ, ಅಡಾನಿನಲ್ಲಿ ಹಾಕಿದ್ದಾರೆ. ಅಡಾನಿದು ಇತ್ತೀಚೆಗೆ ನೀವೊಂದು ರಿಪೋರ್ಟ್ ಬಂತು ನೋಡಿ, 52% ಲಾಸ್ಟ್ ಫೈನಾನ್ಷಿಯಲ್ ಇಯರ್ಗೂ ಈ ಫೈನಾನ್ಷಿಯಲ್ ಇಯರ್ಗೂ ನಿಮಗೆ 52% ಇನ್ಕ್ರೀಸ್ ಆಗಿದೆ. 22,000 ಕೋಟಿ ಅವರಿಗೆ ಎಕ್ಸ್ಟ್ರಾ ಅದಕ್ಕೆ ಗೇನ್ ಮಾಡಿದ್ದಾರೆ. ಯಾರು? LIC ಅವರನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಹೋಗಿ ಮೋದಿ ಹೇಳ್ಬಿಟ್ರಂತೆ ಅಡಾಡಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ರೆ. ಈ ತರ ಹಸಿ ಸುಳ್ಳನ್ನು ಹೇಳ್ತಾರೆ. ಸರಿ, ನಾನು ಏನ್ ಮಾಡ್ಬೇಕು? ನಾನು ಇದನ್ನ ಕೌಂಟರ್ ಮಾಡ್ತಾ ಹೋಗ್ತೀನಿ.